ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಶರೀರಕ್ಕೆ ಬೆನ್ನೆಲುಬು ಎಷ್ಟು ಮುಖ್ಯವೋ ಮನೆಗೆ ಹೊಸ್ತಿಲು ಅಷ್ಟು ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಕೂಡ ಮುಖ್ಯದ್ವಾರದಿಂದಾನೇ ಪ್ರಾಣಶಕ್ತಿ ಒಳಗೆ ಪ್ರವೇಶಿಸುತ್ತೆ ಅಂತ ಹೇಳುತ್ತೆ. ಹೊಸ್ತಿಲು ಅಂದರೆ ಮನೆಯ ಮುಖ್ಯದ್ವಾರದ ಕೆಳಭಾಗದ ಮರದ ಚೌಕಟ್ಟು. ನಮ್ಮ ಸನಾತನ ಧರ್ಮದಲ್ಲಿ ಹೊಸ್ತಿಲಿಗೆ ಬಹಳ ಮಹತ್ವ ಇದೆ. ನಾವು ಪ್ರತಿದಿನ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಇಡ್ತೀವಿ. ಯಾಕೆ ಇಡ್ತೀವಿ? ಬೆಳಗ್ಗೆ ಹೊಸ್ತಿಲು ತೊಳೆದು ಅರಿಶಿನ ಕುಂಕುಮ ಇಡುವುದು ಕೇವಲ ಒಂದು ಸಂಪ್ರದಾಯನ, ಭಕ್ತಿನ, ಅಥವಾ ತಲತಲಾಂತರಗಳಿಂದ ಅಭ್ಯಾಸವಾಗಿ ಬಂದಿರೋದ್ರಿಂದ ನಾವು ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ತಾ ಇದ್ದೀವ, ಅಥವಾ ಅಕ್ಕಪಕ್ಕದವರು ಮೆಚ್ಕೋಬೇಕು ಅಂತ ನಾವು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕ್ತೀವ? ಸ್ನೇಹಿತರೆ, ನೀವು ಏನೇ ಕಾರಣದಿಂದ ಪ್ರತಿದಿನ ಮನೆ ಮುಂದೆ ನೀರನ್ನು ಹಾಕಿ ತೊಳೆದು ಒರೆಸಿ, ಇನ್ನೂ ಕೆಲವರು ಸಗಣಿಯನ್ನು ಸರಿಸಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ತಾ ಇರ್ತಾರೆ. ಈ ರೀತಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚುವುದರ ಹಿಂದಿನ ಮಹತ್ವವನ್ನು ಈ ದಿನ ತಿಳ್ಕೊಳ್ಳೋಣ. ಈಗ ಹೊಸ್ತಿಲಿನ ಬಗ್ಗೆ ನಾನು ಹೇಳುವ ವಿಷಯಗಳನ್ನು ನೀವು ತಿಳಿದುಕೊಂಡ ನಂತರ ನೀವು ನಾಳೆಯಿಂದ ನಿಮ್ಮ ಹೊಸ್ತಿಲನ್ನು ಸ್ಪರ್ಶಿಸಿದಾಗ ನಿಮಗಾಗುವ ಅನುಭವ ಖಂಡಿತ ರೋಮಾಂಚನಕಾರಿಯಾಗಿರುತ್ತೆ. ಇದನ್ನು ತಿಳ್ಕೊಳ್ಳೋ ಮುಂಚೆ ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಮನೆ ಹೆಣ್ಮಕ್ಳು, ಅಕ್ಕ ತಂಗಿಯರು, ಸ್ನೇಹಿತೆಯರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ಹೊಸ್ತಿಲು ಕೇವಲ ಸೌದೆಯಿಂದ ಮಾಡಿರುವ ತುಂಡು ಅಲ್ಲ. ಹೊಸ್ತಿಲು ಬಾಹ್ಯ ಪ್ರಪಂಚಕ್ಕೆ ಮತ್ತು ನಿಮ್ಮ ಕುಟುಂಬಕ್ಕೆ ಮಧ್ಯೆ ಇರುವ ಒಂದು ಚಿಕ್ಕ ಲಕ್ಷ್ಮಣ ರೇಖೆ. ಆಚೆ ಬಾಹ್ಯ ಪ್ರಪಂಚದಲ್ಲಿ ಇರುವಂತಹ ನಿಮ್ಮ ಮೇಲೆ ಇರುವಂತಹ ಕೋಪ, ಅಸೂಯೆ, ದೃಷ್ಟಿ, ಸ್ಪರ್ಧೆ ಮುಂತಾದ ನೆಗೆಟಿವ್ ಎನರ್ಜಿಗಳೆಲ್ಲವನ್ನೂ ನಿಮ್ಮ ಮನೆಯೊಳಗೆ ಬರದಂತೆ ರಕ್ಷಿಸುವ ರಕ್ಷಾ ಕವಚ ಹೊಸ್ತಿಲು. ನೆಗೆಟಿವ್ ಎನರ್ಜಿನ ಅಲ್ಲೇ ತಡೆದು ಕೇವಲ ಪಾಸಿಟಿವ್ ಎನರ್ಜಿನ ಮಾತ್ರ ನಿಮ್ಮ ಮನೆಯೊಳಗೆ ಕಳುಹಿಸುವುದೇ ಹೊಸ್ತಿಲು. ಹೇಗೆ ಅಂತ ಮುಂದೆ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಹೊಸ್ತಿಲು ಲಕ್ಷ್ಮೀದೇವಿ ಪೀಠ. ಇದನ್ನು ಲಕ್ಷ್ಮೀದೇವಿಯ ನೆಲೆಕಟ್ಟು ಅಂತ ಕೂಡ ಕರೀತಾರೆ. ಹೊಸ್ತಿಲ ಪೂಜೆ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ತಂದಿಡುತ್ತೆ ಅಂತ ಹಿಂದೂ ಧರ್ಮ ಹೇಳುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಅಯ್ಯೋ ಬೆಳಕಾಯಿತು ಹೊಸ್ತಿಲು ತೊಳಿಬೇಕಾ, ಅಯ್ಯೋ ಸೊಂಟ ನೋವು ಹೊಸ್ತಿಲು ತೊಳಿಬೇಕಾ, ಅಥವಾ ಫೋನ್ ಮಾತಾಡ್ತಾ ಆಗಲಿ, ಯಾರನ್ನಾದರೂ ಬೈದುಕೊಳ್ತಾ ಆಗಲಿ, ಯಾರ ಹತ್ರ ಆದರೂ ಮಾತಾಡ್ತಾ ಆತುರವಾಗಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಹಚ್ಚಬಾರ್ದು. ಅದು ಲಕ್ಷ್ಮೀ ಪೀಠ ಅಂತ ಆಗಲೇ ಹೇಳಿದೆ. ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿರ್ತಾಳೆ. ಹೀಗೆ ನೀವು ಬೇಜಾರು ಮಾಡ್ಕೊಳ್ತಾ ಯಾವುದೇ ಕಾರಣದಿಂದ ಹೀಗೆ ನೀವು ಹೊಸ್ತಿಲನ್ನು ಸಾರಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ. ನಿಮ್ಮ ಹೊಸ್ತಿಲು ಮನೆಗೆ ಅಲಕ್ಷ್ಮಿಯನ್ನು ಆಹ್ವಾನಿಸುತ್ತೆ. ನಿಮಗೆ ಎಷ್ಟು ಹಣ ಬಂದರೂ ಮನೆಯಲ್ಲಿ ನಿಲ್ಲಲ್ಲ, ಮನೆಯಲ್ಲಿ ಪ್ರಶಾಂತತೆ ಇರಲ್ಲ. ಇದಕ್ಕೊಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳಿ. ಸ್ನೇಹಿತರೆ, ಸಮುದ್ರ ಮಥನದ ಸಮಯದಲ್ಲಿ ಲಕ್ಷ್ಮೀದೇವಿ ಆವಿರ್ಭವಿಸೋದಕ್ಕೂ ಮುಂಚೆನೇ ಜ್ಯೇಷ್ಠಾದೇವಿ ಆವಿರ್ಭವಿಸ್ತಾಳೆ. ಲಕ್ಷ್ಮೀದೇವಿ ಮತ್ತು ಜ್ಯೇಷ್ಠಾದೇವಿ ಇಬ್ಬರೂ ಎಲ್ಲಿರಬೇಕು ಅಂತ ಮಾತನಾಡಿಕೊಂಡು ಅವರು ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಲಕ್ಷ್ಮೀದೇವಿ ಹೇಳ್ತಾಳೆ, ಎಲ್ಲಿ ಮನೆ ಒಳಗೆ ಹೊರಗೆ ಶುಭ್ರವಾಗಿದ್ದು ಅರಿಶಿನ ಕುಂಕುಮ ಸುಗಂಧ ಪರಿಮಳಗಳು ಯಾವ ಹೊಸ್ತಿಲಲ್ಲಿ ಇರ್ತಾವೋ, ಎಲ್ಲಿ ಕುಟುಂಬದ ಸದಸ್ಯರು ಒಬ್ಬರಿಗೊಬ್ಬರು ಪ್ರೀತಿ ಆದರಗಳಿಂದ ನಗುತ್ತಾ ಇರ್ತಾರೋ, ಯಾರ ಮನೆಯ ಹೊಸ್ತಿಲು ಅರಿಶಿನ ಕುಂಕುಮ ಹೂಗಳಿಂದ ನೋಡಲು ಕಳೆಯಾಗಿರುತ್ತೋ, ಯಾವ ಹೊಸ್ತಿಲ ಮುಂದೆ ಗೃಹಿಣಿ ಭಕ್ತಿಯಿಂದ ದೀಪ ಹಚ್ಚಿರ್ತಾಳೋ, ಯಾರು ಹೊಸ್ತಿಲ ಮುಂದೆ ರಂಗೋಲಿಯನ್ನು ಹಾಕಿ ಊದುಬತ್ತಿಯನ್ನು ಹಚ್ಚಿರ್ತಾರೋ ಆ ಮನೆ ನನಗೆ ಸ್ವಾಗತ ದ್ವಾರ. ನಾನು ಆ ಮನೆಯೊಳಗೆ ಪ್ರವೇಶಿಸಿ ನಾನು ಅಲ್ಲೇ ಇರ್ತೀನಿ, ಅವ್ರಿಗೆ ಅಷ್ಟೈಶ್ವರ್ಯಗಳನ್ನು ನೀಡ್ತೀನಿ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಯಾವ ಮನೆ ಮುಂದೆ ಧೂಳು ಕಸ ಇರುತ್ತೋ, ಯಾವ ಮನೆ ಹೊಸ್ತಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟಿರಲ್ವೋ,
ಯಾರ ಮನೆ ಒಳಗೆ ಮತ್ತು ಹೊರಗೆ ಗಲೀಜು, ಧೂಳು, ಕಲ್ಮಶ, ಜನರ ಮಧ್ಯೆ, ಕುಟುಂಬದ ಸದಸ್ಯರ ಮಧ್ಯೆ ಜಗಳಗಳು, ಯಾವಾಗಲೂ ಅಳ್ತಾ ಇರೋದು, ಮನೆಯಲ್ಲಿ ಗೂಡು ಕಟ್ಟಿರೋದು, ಈ ರೀತಿಯ ವಾತಾವರಣ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯೊಳಕ್ಕೆ ನಾನು ಪ್ರವೇಶಿಸ್ತೀನಿ. ಅಂಥವರ ಮನೆಯಲ್ಲಿ ಐಶ್ವರ್ಯಮಯವಾಗಿ ದರಿದ್ರ ತಾಂಡವಿಸುತ್ತೆ ಅಂತ ಹೇಳ್ತಾಳೆ. ಕೇಳಿಸ್ಕೊಂಡ್ರ ಸ್ನೇಹಿತರೆ? ನೀವು ಶ್ರದ್ಧಾಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಯಾವ ರೀತಿ ಯಾವ ಕೆಟ್ಟ ಶಕ್ತಿಗಳನ್ನು ಮನೆಯೊಳಕ್ಕೆ ಪ್ರವೇಶಿಸಲು ಬಿಡಬೇಡ ಅಂತ ಹೊಸ್ತಿಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿ ಹಾಕಿ ಅಗರಬತ್ತಿಯನ್ನು ಹಚ್ಚಿದರೆ ನೀವು ಡೈರೆಕ್ಟಾಗಿ ಜ್ಯೇಷ್ಠಾದೇವಿಗೆ ನಿನಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹೇಳ್ದಂಗೆ. ಸ್ನೇಹಿತರೆ, ನೀವು ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚುವಾಗ ಈ ರೀತಿ ಸಂಕಲ್ಪವನ್ನು ಮಾಡ್ಕೋಬೇಕು. ನನ್ನ ಮನೆ 100 ಕಾಲ ತಣ್ಣಗೆ ಇರಲಿ, ನನ್ನ ಗಂಡ ಮಕ್ಕಳು ನನ್ನ ಕುಟುಂಬದ ಸದಸ್ಯರು ಕ್ಷೇಮವಾಗಿ ಆರೋಗ್ಯವಾಗಿ ಇರಬೇಕು, ನನ್ನ ಮನೆ ಉತ್ತಮವಾಗಿ ಅಭಿವೃದ್ಧಿಯಾಗಲಿ, ಯಾವುದೇ ದುಷ್ಟ ಜನರಾಗಲಿ ದುಷ್ಟ ಶಕ್ತಿಗಳನ್ನಾಗಲಿ ಒಳಕ್ಕೆ ಪ್ರವೇಶಿಸದಂತೆ ರಕ್ಷಣೆ ಮಾಡುವಂಥ ಪ್ರತಿದಿನ ಸಂಕಲ್ಪ ಮಾಡ್ತಾ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿದರೆ ನಿಮ್ಮ ಹೊಸ್ತಿಲು ನಿಮ್ಮ ಮನೆಗೆ ಶ್ರೀರಾಮ ರಕ್ಷೆ ಆಗಿರುತ್ತೆ. ಈ ರೀತಿ ಸಂಕಲ್ಪ ಮಾಡಿ ಅರಿಶಿನ ಕುಂಕುಮ ಹೊಸ್ತಿಲಿಗೆ ಹಚ್ಚುವಾಗ ನೀವು ಖಂಡಿತ ಪ್ರತಿದಿನ ಕಡ್ಡಾಯವಾಗಿ ಸ್ನಾನ ಮಾಡಿದ ನಂತರವೇ ಹಚ್ಚಬೇಕು. ಅಟ್ಲೀಸ್ಟ್ ನೀವು ಸ್ನಾನ ಮಾಡೋಕ್ಕಾಗಿಲ್ಲ ಅಂದರೆ ಕೈಕಾಲು ಮುಖ ತೊಳೆದಾದರೂ ಹಚ್ಚಬೇಕು. ಖಂಡಿತ ಸ್ನಾನ ಮಾಡೇ ಹಚ್ಚಬೇಕು. ಅರಿಶಿನ ಕುಂಕುಮವನ್ನು ಯಾಕೆ ಹಚ್ತೀವಿ ಅಂದರೆ ಅರಿಶಿನದಲ್ಲಿ ಒಂದು ಅದ್ಭುತವಾದ ಆಂಟಿಬಯೋಟಿಕ್ ಇದೆ. ನೀವು ಹೊಸಲಿಗೆ ಅರಿಶಿನವನ್ನು ಹಚ್ಚಿದರೆ ಹಲವು ಕ್ರಿಮಿಗಳು ಮನೆಯಿಂದ ಒಳಗೆ ಪ್ರವೇಶಿಸೋದಿಲ್ಲ. ಅಷ್ಟೇ ಅಲ್ಲ, ಅರಿಶಿನ ಯಾವುದೇ ನೆಗೆಟಿವ್ ಎನರ್ಜಿನ ಒಳಗೆ ಬಿಡಲ್ಲ. ಇಂತಹ ಅರಿಶಿನವನ್ನು ನೀರಲ್ಲಿ ಕಲಸಿ ಹೊಸಲಿಗೆ ಹಚ್ಚಬೇಕು. ಹೀಗೆ ಕಲಿಸುವಾಗ ನೀರಿಗೆ ಅರಿಶಿನ ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಫಸ್ಟು ಹೊಸಲನ್ನು ಸ್ವಚ್ಛ ಮಾಡಬೇಕು. ಸ್ನೇಹಿತರೆ, ಮೊದಲು ಹೊಸಲನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ ಬಳಸುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಆ ನೀರಿನಿಂದ ಹೊಸಲನ್ನು ಸ್ವಚ್ಛ ಮಾಡ್ಕೊಳ್ಳಿ. ಮತ್ತು ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ಹಾಲು ಮತ್ತು ಜವಾದ್ ಪೌಡರು, ಸ್ವಲ್ಪ ಗಂಧ, ಸ್ವಲ್ಪ ಕರ್ಪೂರ, ಸ್ವಲ್ಪ ಪನ್ನೀರ್ ವಾಟರ್ ಬರುತ್ತೆ ಮತ್ತು ರೋಸ್ ವಾಟರ್ ಬರುತ್ತೆ. ಇವೆಲ್ಲವನ್ನು ಹಾಕಿ ಕಲಸಿ, ಯಾಕೆ ಇವೆಲ್ಲವನ್ನು ಹಾಕಬೇಕು ಅಂದರೆ ಇವೆಲ್ಲವೂ ಪರಿಮಳಭರಿತವಾದ ವಸ್ತುಗಳು. ಆದ್ದರಿಂದ ಈ ರೀತಿ ಕಲಿಸ್ಕೊಳ್ಳಿ. ಈ ಮಿಶ್ರಣವನ್ನು ಹೊಸಲಿಗೆ ಹಚ್ಚಿ. ಇದರಿಂದ ಈ ರೀತಿ ಯಾಕೆ ಇಷ್ಟೆಲ್ಲ ಹಾಕ್ಕೋಬೇಕು ಅಂದರೆ ಈ ಸುಗಂಧಭರಿತವಾದ ವಸ್ತುಗಳನ್ನು ಹಚ್ಚಿದಾಗ ಇದರಿಂದ ಪ್ರತಿಕೂಲ ಶಕ್ತಿಗಳು ನಿಮ್ಮ ಮನೆಯ ಒಳಗೆ ಪ್ರವೇಶಿಸೋದಿಲ್ಲ. ಪಾಸಿಟಿವ್ ಎನರ್ಜಿನ ಈ ವಸ್ತುಗಳು ನಿಮಗೆ ತಂದುಕೊಡುತ್ತೆ. ಈ ಮಿಶ್ರಣವನ್ನು ಹಚ್ಚುವಾಗ ನೀವು ಎಡದಿಂದ ಬಲಕ್ಕೆ ಹಚ್ಚಿ, ಬಲದಿಂದ ಎಡಕ್ಕೆ ಹೊಸಲಿಗೆ ಈ ಮಿಶ್ರಣವನ್ನು ಹಚ್ಚಬಾರ್ದು. ಈ ಮಿಶ್ರಣವನ್ನು ಹೊಸಲಿಗೆ ಹಚ್ಚೋವಾಗ ನೀವು ಶ್ರದ್ಧಾಭಕ್ತಿಯಿಂದ ಹಚ್ತಾ, ಆಗಲೇ ನಾನು ಹೇಳಿದೆ ಅಲ್ವಾ ನಮ್ಮ ಮನೆ ಅಭಿವೃದ್ಧಿ ಆಗಲಿ ಅಂತ, ಆ ರೀತಿ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಹಚ್ಚೋವಾಗ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಸ್ಮರಿಸ್ಬೇಕು. ಗೃಹಲಕ್ಷ್ಮಿ ದ್ವಾರಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿಕೊಂಡು ಹಚ್ಚಬೇಕು. ಈ ರೀತಿ ಹಚ್ಚಿದ ನಂತರ ರಂಗೋಲಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಡಿ, ರಂಗೋಲಿ ಪುಡಿ ಬೇಡ, ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ಕುಂಕುಮವನ್ನು ಉಂಗುರದ ಬೆರಳಿನಿಂದ ಹಚ್ಚಿ. ಹೊಸ್ತಿಲಿಗೆ ಯಾವುದೇ ಕಾರಣಕ್ಕೂ ಹೂವಿನ ರೆಕ್ಕೆಗಳನ್ನು ಬಿಡಿಸಿ ಹಾಕಬೇಡಿ, ಪೂರ್ತಿ ಹೂಗಳನ್ನು ಇಡಿ. ನೀವು ಪ್ರತಿದಿನ ಹೊಸ್ತಿಲ ಬಳಿ 2 ಮಣ್ಣಿನ ದೀಪಗಳನ್ನು ಹಚ್ಚಿ. ಹೊಸ್ತಿಲಿನ ಎರಡೂ ಕಡೆ ಒಂದು ಚಿಕ್ಕ ಚಿಕ್ಕ ರಾಗಿ ಚೊಂಬಿನಲ್ಲಿ ಪೂರ್ತಿ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಕೆಂಪು ಹೂಗಳನ್ನು 2 ಅದರಲ್ಲಿ ಹಾಕಿ ಇಟ್ಟು ಪ್ರತಿದಿನ ಅದನ್ನು ಬದಲಾಯಿಸ್ತಾ ಇದ್ದರೆ ಬಹಳ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ. ಸ್ನೇಹಿತರೆ, ನಿಮ್ಮ ಮನೆಯ ಹೊಸ್ತಿಲು ನಿಮ್ಮ ಕುಟುಂಬ ಗೌರವಕ್ಕೆ ಪ್ರತೀಕ. ಯಾರ ಮನೆಯಲ್ಲಿ ಹೊಸ್ತಿಲು ಅರಿಶಿನ ಕುಂಕುಮ ಹೂಗಳಿಂದ ಸುಗಂಧಭರಿತವಾಗಿ ಕಳೆಕಳೆಯಾಗಿರುತ್ತೋ ಆ ಮನೆಯೊಳಕ್ಕೆ ಹೆಜ್ಜೆ ಇಟ್ಟ ತಕ್ಷಣ ಏನೋ ಒಂಥರ ಪ್ರಶಾಂತತೆ ಅನಿಸುತ್ತೆ ನೋಡಿ. ಇಷ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸುವ ಹೊಸ್ತಿಲಿಗೆ ಕೆಲವೊಂದು ರೀತಿ ನೀತಿಗಳನ್ನು ಪಾಲಿಸಬೇಕು. ಏನಪ್ಪ ಅದು ಅಂದರೆ,
ಹೊಸ್ತಿಲ ಮೇಲೆ ಕುಳಿತುಕೊಳ್ಬಾರ್ದು. ಹೊಸ್ತಿಲನ್ನು ಕಾಲಿಂದ ತುಳಿಯುತ್ತಾ ಒಳಗೆ ಹೊರಗೆ ನಡೆದಾಡಬಾರ್ದು. ಕಸ ಗುಡಿಸುವಾಗ ಹೊಸಿಲಿಗೆ ಪೊರಕೆಯನ್ನು ತಾಗಿಸಬಾರ್ದು. ಅಂಗಡಿಗಳಲ್ಲಿ ಮಾರುವಂತಹ ಯಾವುದೋ ಕೆಮಿಕಲ್ ಅರಿಶಿಣದ ಪೌಡ್ರುಗಳನ್ನು ತಂದು ಹೊಸಿಲಿಗೆ ಹಚ್ಚಬಾರ್ದು. ಹೊಸಿಲಿಗೆ ಸ್ವಚ್ಛವಾದ ಅರಿಶಿಣ ಕೊಂಬುಗಳಿಂದ ರುಬ್ಬಿದ ಅರಿಶಿಣವನ್ನು ಮಾತ್ರ ಹಚ್ಚಬೇಕು. ಹೊಸಿಲ ಮುಂದೆ ಬಾಗಿಲಿಗೆ ಅಡ್ಡಲಾಗಿ ಕೂತ್ಕೋಬಾರ್ದು. ಅಲ್ಲಿ ಕೂತ್ಕೊಂಡು ಉಗುರನ್ನು ಕಟ್ ಮಾಡೋದಾಗಲಿ, ತಲೆ ಬಚ್ಚೋದಾಗಲಿ ಅಥವಾ ನಿಂತ್ಕೊಂಡು ಗಂಟೆಗಟ್ಟಲೆ ಹರಟೆ ಮಾಡೋದಾಗಲಿ ಮಾಡಬಾರ್ದು. ಸ್ನೇಹಿತರೆ, ಹಿಂದೆ ನಮ್ಮ ಪೂರ್ವಿಕರು ಹೊಸಿಲನ್ನು ಎಷ್ಟು ಪವಿತ್ರವಾಗಿ ನೋಡ್ತಾ ಇದ್ರು ಅಂದರೆ, ಅವರು ಹೊರಗೆ ಹೋಗುವಾಗ ಹೊಸಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರಂತೆ. ಅಂದರೆ ಈ ರೀತಿ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ಹೋದರೆ ಅವರಿಗೆ ಅವರ ಕೆಲಸಗಳಲ್ಲಿ ಯಾವುದೇ ಅಡ್ಡಿ ಆಗದೆ ವಿಜಯ ಆಗುತ್ತೆ ಅನ್ನೋದು ಅವರ ನಂಬಿಕೆ ಆಗಿತ್ತು ಅಂತ ದೊಡ್ಡವರು ಹೇಳ್ತಾರೆ. ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ನೀವು ಹೊಸಿಲ ಮುಂದೆ ಎರಡೂ ಕಡೆ ಉಪ್ಪಿನ ದೀಪಗಳನ್ನು ಹಚ್ಕೊಂಡ್ರೆ ಅಪಾರವಾದ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಸಿಗುತ್ತೆ. ಯಾವುದೇ ನೆಗೆಟಿವ್ ಎನರ್ಜಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ. ಹೆಣ್ಮಕ್ಳು ಪ್ರಶಾಂತವಾಗಿ ಹೊಸಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ. ನೀವೇನಾದರೂ ವಿಷಯಕ್ಕೆ ಒಂದು ವೇಳೆ ಅಳುತ್ತಾ ಹೊಸಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿದ್ರೆ ನಿಮ್ಮ ಕಣ್ಣೀರು ಮನೆಯ ಹೊಸ್ತಿಲ ಮೇಲೆ ಬಿದ್ದರೆ ಆ ವಂಶದ ಏಳಿಗೆ ಆಗೋದಿಲ್ಲ. ಖಂಡಿತ ಹೀಗೆ ಮಾಡಬೇಡಿ. ಸ್ನೇಹಿತರೆ, ನೀವು ಹೀಗೆ ಹೊಸ್ತಿಲ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಪ್ರತಿದಿನ ಈ ರೀತಿ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡ್ರೆ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಪ್ರವೇಶಿಸೋದಿಲ್ಲ. ನಿಮ್ಮ ಮನೆ ಅಷ್ಟೈಶ್ವರ್ಯಗಳಿಂದ ಕಳೆಕಳೆಯಾಗಿರುತ್ತೆ. ಆರ್ಥಿಕ ಸಮಸ್ಯೆಗಳಿರೋದಿಲ್ಲ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಅಂತ ಹಿಂದೂ ಸಂಪ್ರದಾಯ ಹೇಳುತ್ತೆ. ಸ್ನೇಹಿತರೆ, ನಾಳೆಯಿಂದ ನಿಮ್ಮ ಹೊಸಿಲಿಗೆ ಅರಿಶಿನ ಕುಂಕುಮ ಹಚ್ಚುವಾಗ ಇದನ್ನು ಒಂದು ಕೆಲಸ ಅಂತ ಅಲ್ಲದೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುವ ಪೂಜೆ ಅಂತ ಭಾವಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ. ಯಾಕೆ ಅಂದರೆ ಲಕ್ಷ್ಮೀದೇವಿ ಮೊದಲು ಪ್ರವೇಶಿಸುವುದು ನಿಮ್ಮ ಹೊಸಲನ್ನು ದಾಟಿನೇ. ನಿಮ್ಮ ಮನೆಯ ಹೊಸಿಲು ನಿಮಗೆ ಶ್ರೀರಾಮ ರಕ್ಷೆ. ನಿಮ್ಮ ಮನೆಯ ಅದೃಷ್ಟ ನಿಮ್ಮ ಕೈಯಲ್ಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೆಯ ಅಕ್ಕ ತಂಗಿಯರು, ಸ್ನೇಹಿತೆಯರು ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ನೇಹಿತರೆ, ಒಳ್ಳೆಯ ವಿಷಯಗಳು ಶೇರ್ ಮಾಡೋದು ಕೂಡ ಒಂದು ದೈವ ಕಾರ್ಯನೇ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.